ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾನು ತುಂಬ ಪ್ರೆಸ್ ಮೀಟ್ಗಳು ಇದನ್ನೇ ಹೇಳ್ತಾ ಇರ್ತೀನಿ, ಸೊ ಮತ್ತೆ ಪರಿಚಯ ಆಗಲಿ ಅಂತ. ಆಮೇಲೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು. ಸ್ವಲ್ಪ ತಡ ಆಯಿತು ಅಲ್ವಾ ಮಾಸ್ಟರ್, ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ, ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ. ಸೊ ಇದೊಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರೋವಂಥ ಮೂವಿ. ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ. ಥಿಯೇಟರ್ಗೆ ಬರಬೇಕು, ನೋಡಬೇಕು. ಈಗ ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಏನು ಮಾಸ್ಟರ್, ಇವಾಗ OTT ಅಂದರೆ ಈಗ ನಮಗೆಲ್ಲ ಗೊತ್ತಿದೆ. ಈಗ OTT ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮೂವೀಸು OTTಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರೂ ಬರ್ತಾ ಇಲ್ಲ. ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ. ಸೊ ಕನ್ನಡ ಸಿನಿಮಾನ ಉಳಿಸ್ಬೇಕು. ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲನೂ ಬರ್ತೀರಾ ಅಂತ ನಮಗೆ ಗೊತ್ತು. ನಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ. ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಪರಭಾಷೆ ಚಿತ್ರಗಳು ನೋಡಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರೂ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಅಲ್ಲ, ಪ್ರಪಂಚದಲ್ಲೇ ಕರ್ಕೊಂಡು ಹೋಗಬೇಕು, ತೊಗೊಂಡು ಹೋಗಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು. ಆ್ಯಂಡ್ ವಿ ವಿಲ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ. ಆಮೇಲೆ ಇನ್ನೊಂದು ಏನಂತಂದರೆ, ಇವಾಗ OTT ಸೀರೀಸಲ್ಲಿ ತುಂಬ ಜನ ಇವಾಗ ಪ್ಯಾಷನೇಟ್ ಅಂದರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ. ಸೊ ಅದೇ ಥರ ನಮ್ಮ ಕನ್ನಡ ಮೂವೀಸನ್ನು ಇಡೀ ಪ್ರಪಂಚನೂ ನೋಡಬೇಕು. ಯಾವ ಮೂವಿ ಅಂದರೆ ಕನ್ನಡ ಮೂವಿ ಅಂತ ಹೇಳಬೇಕು. ಈಗ ಯಾವ ಥರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತೀವಿ ಅಂತ. ಆಮೇಲೆ ಮೂವಿ ಮ್ಯಾಟರ್ಗೆ ಬಂದಾಗ, ನಮ್ಮ ಚಿರಾಗ್ ಈಸ್ ನ್ಯೂ ಎಂಟ್ರಿ, ಬಟ್ ಈಸ್ ವೆರಿ ವೆಲ್ ಪ್ರಿಪೇರ್ಡ್. ಮಾಸ್ಟರ್ ತುಂಬ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿರೋದ್ರಿಂದ ಫೈಟು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಆಮೇಲೆ ಮಧುಶ್ರೀ, ಆಮೇಲೆ ನಮ್ಮ ಗೋವಿಂದ್ ಸರು. ಇವರಿಲ್ಲ ಅಂದರೆ ನಮ್ಗೆ ಯಾರೂ ಇಲ್ಲ. ನೋಡಿ ಇಲ್ಲಿ ನೋಡಿ ನಮ್ಮ ಸರ್ ಇಲ್ಲ ಅಂದರೆ ಯಾರೂ ಇಲ್ಲ. ಆಮೇಲೆ ಮಾಸ್ಟರು ಈಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್, ಮಾಸ್ಟರು. ಆಮೇಲೆ ತೃಪ್ತಿ, ಶಿ ಈಸ್ ಅ ವೆರಿ ಪ್ಯಾಷನೇಟ್ ಗರ್ಲ್. ಆಮೇಲೆ ಮಾಸ್ಟರ್ ನನಗೆ ತುಂಬ ವರ್ಷದಿಂದ ಪರಿಚಯ, ಆಲ್ಮೋಸ್ಟ್ 7-8 ವರ್ಷದಿಂದ ಪರಿಚಯ ಮಾಸ್ಟರ್ ನನಗೆ. ನಾವು ಮೊದಲಿಂದ ಕೂಡ ನಾನೇ ಹೀರೋ ಮೇಡಮ್, ನಾನು ಮತ್ತು ನಮ್ಮ ಚಿರಾಗ್. ಪಾತ್ರದ ಬಗ್ಗೆ ಅಂದರೆ ಇವಾಗ ಅದನ್ನು ಮಾಸ್ಟರ್ ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ, ಯಾಕೆಂದರೆ ಬಿಕಾಸ್ ಈಸ್ ದ ಡೈರೆಕ್ಟರ್. ನಾನು ಹೇಳೋದಕ್ಕಿಂತನೂ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಸಸ್ಪೆನ್ಸ್ ಪಾತ್ರ ಬಂದು ಸಸ್ಪೆನ್ಸ್, ಯಾಕೆಂದರೆ ಇದರಲ್ಲಿ ಇಬ್ಬರು ನಾಯಕರಿಂದ ಸೊ ಯಾರು ಡೆವಿಲ್ ಯಾರು ಡೆವಿಲ್ ಇಲ್ಲ ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಬಟ್ ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಓ ಆ್ಯಕ್ಚುಲಿ ಈಸ್ ಎ ಡೆವಿಲ್. ಯಾಕಂದರೆ ಇಬ್ಬರು ಹೀರೋ ಇರೋದ್ರಿಂದ ನಾನು ಸೊ ಇಬ್ಬರು ಹೀರೋಗೂ ಒಂದೇ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಇವ್ರು ಜಾಸ್ತಿ ಅವ್ರು ಕಮ್ಮಿ ಇಲ್ಲ. ಈಸ್ ಎ ಈಕ್ವಲ್ ಕ್ಯಾರೆಕ್ಟ್ರು. ಸೊ ಅದು ಸಸ್ಪೆನ್ಸ್ ಆಗಿತ್ತು. ಹೌದು, ಎರಡು ಪಾತ್ರ ಇದೆ. ಇಲ್ಲ, ನಾನು ತೆಲುಗು ಕನ್ನಡ ಮಾಡ್ತಾ ಇದ್ದೀನಿ. ಇದು ತೆಲುಗು ಕನ್ನಡ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀನಿ. ನಾಟ್ ಈಸ್ ಅ ಕಾಲೇಜ್ ಸ್ಟೂಡೆಂಟ್ಸ್, ಈಸ್ ಅ ಫ್ಯಾಮಿಲಿ. ಅಂದರೆ ಒಂದು ಹೆಂಡತಿ ಗಂಡ, ಒಂದು ಲವರು, ಹುಡುಗ ಹುಡುಗಿ. ಸೊ ಬಂದಾಗ ಆ ಮನೇಲಿ ಏನು ನಡೆಯುತ್ತೆ ಅನ್ನೋದು ಕಥೆ. ಹೇಳು ಚಿರೋ, ಬಾ ಮಾತಾಡ್ತೀರ, ಬೈಕ್ ಬಂದು ಮಾತಾಡು. ಇಲ್ಲಿ ಬಾ, ಇಲ್ಲಿ ಆಮೇಲೆ ಇನ್ನೊಂದು ಸಿನಿಮಾನ ದಯವಿಟ್ಟು ನೀವು ಮಾತಾಡು. ಸಿನಿಮಾನ ಸರಿ ಒಂದು ನಿಮಿಷ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಥಿಯೇಟ್ರಿಕಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಸೌಂಡ್ ಎಫೆಕ್ಟ್ಸ್ ಆಗಲಿ, ಇನ್ನೊಂದಾಗಲಿ ಯಾವ ಹೋಮ್ ಥಿಯೇಟ್ರಲ್ಲೂ ಸಿಗಲ್ಲ, ಮೊಬೈಲಲ್ಲೂ ಸಿಗಲ್ಲ. ನಮ್ಗೆ ಗೊತ್ತಿದೆ ಮೊಬೈಲ್ ಎಷ್ಟು ಡೇಂಜರ್ ಅಂದರೆ, ಇವಾಗ ನಾವೆಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಮೊಬೈಲ್ ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ನಾನು ಹೇಳೋದೇನು ಅಂದರೆ, ಸಿಗರೆಟ್ಟು ಎಣ್ಣೆ ಕುಡಿಯೋದೇ ಬೆಸ್ಟು, ಗೊತ್ತಾಯ್ತಾ? ಮೊಬೈಲ್ಗಿಂತೂ ಕೆಟ್ಟ ಅಭ್ಯಾಸ ಇನ್ನು ಯಾವುದೂ ಇಲ್ಲ. ಮೊಬೈಲು ಕಂಪೇರ್ ಮಾಡಿದರೆ ಸಿಗರೆಟ್ ಕುಡಿಯೋದು, ಎಣ್ಣೆ ಕುಡಿಯೋದೇ ಬೆಸ್ಟ್ ಅನಿಸ್ಬಿಡುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ಹುಡುಗರು ಹುಡುಗಿರು ಇವಾಗ ಈ ಕಾಲದಲ್ಲಿರೋರು ಎಲ್ಲ ಮೊಬೈಲಲ್ಲಿ ಇಟ್ಕೊಂಡು ರೀಲ್ಸು ಮಾಡಲಿ, ತೊಂದರೆ ಇಲ್ಲ. ಬಟ್ ಆದರೆ ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ಅದು ತುಂಬ ಡೇಂಜರ್ ಅಂತ ನಾನು ಹೇಳ್ತೀನಿ. ಸೊ 2 ಸಾಂಗ್ಸ್ ಇದೆ. ಕಲ್ಕಿ ಅಭಿಷೇಕ್ ಸಾಂಗ್ ಎಲ್ಲ ಕಂಪೋಸಿಂಗ್ ಆಗಿದೆ, ಬರಲಿಲ್ಲ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಹರರ್ ಎಫೆಕ್ಟು. ನನ್ನ ಹೆಸರು ಚಿರಾಗ್ ಚಾಲುಕ್ಯ ಅಂತ. ಇವಾಗ ಪೈನ ಸಿನಿಮಾ ಮಾಡ್ತಿರೋದು ನಮ್ಮ ಮಾಸ್ಟ್ರು ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ.
ಒಳ್ಳೆ ಸಿನಿಮಾ ಇದೆ ಅದು. ಮಾಸ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಮಾಸ್ಟ್ರು ಒಂದೇ ಮಾತು ಹೇಳಿದ್ದು, ಸಿನಿಮಾ ಹಿಟ್ಟಾಗುತ್ತೋ ಸಕ್ಸಸ್ ಆಗುತ್ತೋ ಬೇಡ, ನೀನು ಪರ್ಫಾರ್ಮೆನ್ಸ್ ಕೊಡು ಸಿನಿಮಾದಲ್ಲಿ. ಇನ್ನೇನು ಮಾಡ್ತಿದ್ಯಾ ಅದನ್ನು ಚೆನ್ನಾಗಿ ಮಾಡು. ನೀನು ಒಂದು ಸಿನಿಮಾ ಮಾಡು, ನಾನು 100 ಸಿನಿಮಾ ತೊಗೊಂಡೋಗಿ ಬಿಡ್ತೀನಿ ಅಂತ ಮಾಸ್ಟ್ರು ನನಗೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮಾಸ್ಟ್ರು ಹಂಗೆ ತೊಗೊಂಡೋಗ್ಲಿ. ಆಮೇಲೆ ಆಗಸ್ಟ್ 15 ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು, ಅದು ಬಿಗ್ ಲಾಂಚ್ ಆಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರು ಥಿಯೇಟ್ರಲ್ಲಿ ನೋಡಲ್ಲ. ಇವ್ರು ಹೇಳ್ದಂಗೆ ಸಿನಿಮಾ ಬಂದು ಯಾರು ಥಿಯೇಟ್ರಲ್ಲಿ ನೋಡಲ್ಲ. OTT ಬಂದಮೇಲೆ ಆಲ್ಮೋಸ್ಟ್ 90% ಪೀಪಲ್ಲು OTTಲಿ ಬರುತ್ತೆ, ನಾವು ಯಾಕೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ತಪ್ಪು ಯೋಚನೆ ಮಾಡೋದು. ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನೀವು ಬೇರೆ ಸಿನಿಮಾನ ಬೆಳೆಸ್ತೀರಾ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಲ್ಲ ನೀವು. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೇನೆಂದರೆ, ಎಲ್ಲರೂ ಯಾವುದೇ ಸಿನಿಮಾ ಕನ್ನಡ ಆಗಲಿ ಥಿಯೇಟ್ರಿಗೆ ಹೋಗಿ ನೋಡಿ, ಬೆಳೆಸಿ ಜನನ, ಹೊಸ ಕಲಾವಿದನ ಮೇಲೆ ತೊಗೊಂಬನ್ನಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವರು ಒಂದೇ ಮಾತು ಹೇಳಿದ್ದು, OTT ಬಂದಮೇಲೆ ಅದು ಆಲ್ಮೋಸ್ಟ್ ಥಿಯೇಟ್ರಿಗೆ ಹೋಗೋದೇ ಸಿನಿಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಮಾಡಬೇಡಿ ನೀವು. ಅದನ್ನು ಮಾಡಿದ್ರೇ ಈ ಥರ ಇವಾಗ ನಾವು ಇಷ್ಟು ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡ್ತೀವಿ, ಥಿಯೇಟ್ರಲ್ಲಿ ಓಡಿಲ್ಲ ಅಂದರೆ ನಮಗೇನು ಉಪಯೋಗ? ಅದು ಸಕ್ಸಸ್ ಆಗುತ್ತೋ ಹಿಟ್ಟಾಗುತ್ತೋ ಬೇಡ. ಅದು ನಮಗೆ ಸಿನಿಮಾ ಓಡಬೇಕು ಅಷ್ಟೇ. ಅವ್ರು ಹೇಳ್ದಂಗೆ ಯಾರು OTT ನೋಡಬೇಡಿ, OTT ಸೆಕೆಂಡ್ರಿ, ಫಸ್ಟು ಥಿಯೇಟ್ರಲ್ಲಿ ನೋಡಿ ಬಂದುಬಿಟ್ಟು ಹೊಸ ಕಲಾವಿದರನ್ನ ಯಾವತ್ತೂ ಮೇಲೆ ತೊಗೊಂಡೋಗಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಧನ್ಯವಾದಗಳು. ನನ್ನ ಕ್ಯಾರೆಕ್ಟರು ಅದೇ ಹೀರೋ ಕ್ಯಾರೆಕ್ಟರು. ಮಾಸ್ಟ್ರು ಸರಿಯಾಗಿ ಏನು ಹೇಳಿಲ್ಲ ನನಗೆ. ಮಾಸ್ಟ್ರು ಏನು ಹೇಳೇ ಇಲ್ಲ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ. ನೀನು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಸಸ್ಪೆನ್ಸ್ ಕ್ಯಾರೆಕ್ಟರು, ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಅದರಲ್ಲಿ ನಂದು. ಇಲ್ಲ, ಇದೇ ಫಸ್ಟ್ ಸಿನಿಮಾ ಇದೆ. ಹಾಂ, ಅದೇ ಯೋಗರಾಜ್ ಭಟ್ಟು, ಸಾಧು ಕೋಕಿಲ, ರಂಗಣ್ಣ. ಅವ್ರ ಪಾತ್ರದಲ್ಲಿ ಭಟ್ರು ಬಂದು ಮುಸ್ಲಿಮ್ ಗೆಟಪ್ಪಲ್ಲಿ ದೆವ್ವ ಬಿಡಿಸೋ ಕ್ಯಾರೆಕ್ಟ್ರು. ರಂಗಣ್ಣವ್ರಿಗೆ ಬಂದು ವಾಸ್ತು ಮಾಸ್ಟರ್ ಎಲ್ಲ ಹೇಳಬೇಡಿ. ಇಲ್ಲ ಅದು ವಾಸ್ತು ಕತೆ ಬೇರೆ ಇರ್ತದೆ. ಎಲ್ಲ ಇವಾಗ ಹೇಳ್ಬಿಟ್ರೆ ವಾಸ್ತು ಕ್ಯಾರೆಕ್ಟರ್. ಸೊ ಇನ್ನೊಂದು ಕ್ಯಾರೆಕ್ಟರ್ ಬಂದು ಭಟ್ರು ಕ್ಯಾರೆಕ್ಟರ್. ಸಾಧು ಕೋಕಿಲ ಬಂದು ಈಸ್ ಅ ಫಾದರ್, ಅಂದರೆ ಹುಡುಗಿ ಫಾದರ್. ಕಾಮಿಡಿ ಇಲ್ಲ, ಒಂದು ಈಸ್ ಸೀರಿಯಸ್ ಕಾಮಿಡಿ ಆರ ಬರೀ ಕಾಮಿಡಿ ಇರೋಲ್ಲ, ಬರೀ ಹಾರಲ್ಲ. ಕಾಮಿಡಿ ಹಾರು ಥ್ರಿಲ್ಲರ್ ಆ್ಯಕ್ಷನ್ ಟೋಟಲ್ ಕಮರ್ಷಿಯಲ್ ಆಗಿದೆ. ಅದೊಂದು ಬಟ್ ಅದು ತುಳು ಇದಕ್ಕೆ ತೆಲುಗು ಇದು ಮಾಡೋದ್ರಿಂದ ಅದಕ್ಕೆ ಅವ್ರನ್ನ ಆ್ಯಡ್ ಮಾಡಿದ್ದೀನಿ. ಇಸ್ ಅ ಕ್ಯಾರೆಕ್ಟರ್ ಡ್ಯೂಯಲ್, ಕೇರಳ ತೆಲುಗು ಮಾಡೋದ್ರಿಂದ. ಸೊ ತೆಲುಗು ಅವ್ರನ್ನ ತಲೆ ಇಟ್ಕೊಂಡು ಮಾಡ್ತಾನೆ, ಕನ್ನಡ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜು, DSS ಲೀಡರ್ ಗೋವಿಂದರಾಜ್ ಅಂತಾರೆ, ದೇವನಹಳ್ಳಿ. ಮಾಸ್ಟರ್ ಹತ್ರ ನನಗೆ 14 ವರ್ಷ 2007ರಲ್ಲಿ ಬಂದೆ. ನಾನು ಹೆಂಗೆ ಬಂದಿರೋದಂದರೆ, ಒಂದು ಕ್ಲಾಸ್ ಆಗಿ ಅವ್ರ ಫೈಟ್ ಮಾಸ್ಟರ್ ಆಗಿ ನಾನು ಕ್ಲಾಸ್ ಒಂದು ಶಿಷ್ಯನ ಥರ ಬಂದೆ. ನಾನು ಶಿಷ್ಯನ ಥರ ಬಂದಿರೋ ಇವ್ರ ಮಟ್ಟಕ್ಕೆ ತೊಗೊಂಡು ಪ್ರೊಡ್ಯೂಸರ್ ಆಗಿದೆ ಅಂದರೆ ಅದು ದೇವ್ರ ಕೃಪೆ, ಆಯಿತಾ. ಇವ್ರು ಮೀಟ್ ಆಗಿರೋದು 10 ವರ್ಷ 15 ವರ್ಷ ಆಯಿತು ಮೀಟ್ ಆಗಿ. ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದು 2 ವರ್ಷ ಇವ್ರ ಅನುಭವ ಮಾಡಿಸ್ಕೊಂಡು ಫೈಟಿಂಗ್ ಅಲ್ಲಿ ಕಲ್ತ್ಕೊಂಡು ಒಂದು 2 ಸಿನಿಮಾಗೆ ಇದು ಮಾಡಿದ್ದಲ್ಲ ಮಾಸ್ಟರ್. 2 ಸಿನಿಮಾಗೆ ಇಂಕ್ಲೂಡ್ ಮಾಡಿಸಿದ್ರು ಆವಾಗ 2007ರಲ್ಲಿ. ಅವರು ಶಿಷ್ಯನಾಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಆರ್ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ, ಫೈನಲ್ ಫಿಲಮ್ ಚೆನ್ನಾಗಿದೆ. ಸ್ಟೋರಿ ಎಲ್ಲ ತೊಗೊಂಬಂದು ನೋಡಿದ್ದೀನಿ, ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ. ಚೆನ್ನಾಗಿದೆ ಮಾಸ್ಟರ್, ಮಾಡೋಣ ಅಂತ ನಾನೊಂದು 2-3 ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ. ಅವರು ಈ ಫಿಲಮ್ ಸ್ಟೋರಿ ಮಾಡಬೇಕಂತಂದರೆ ಎಲ್ಲ ಥರ ಸಿಚುವೇಶನ್ನು ಎಲ್ಲ ಕಡೆ ಏನೇನು ಆಗ್ತಿದೆ, ಫೈನಲ್ ಫಿಲಮ್ ದೆವ್ವ ಫಿಲಮ್ಗಳೆಲ್ಲ ಬಂದು ಎಷ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ. ಇದೊಂಥರ ಲೇಟೆಸ್ಟ್ ಚೆನ್ನಾಗಿದೆ. ಒಂದು ಮಗುವಿಂದ ಹೆಂಗಿದೆ ಅಂದರೆ ಫಿಲಮ್ಮು ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಆಯಿತಾ, ಒಳ್ಳೆ ಸೌಂಡ್ಗೆ ಇನ್ನೊಂದು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗ್ಬೇಕಂದ್ಬಿಟ್ಟು ನಮಗೂ ಒಂದು ಖುಷಿ ಇದೆ. ಮಾಸ್ಟರ್ ಹೇಳಿದ ಮೇಲೆ ಬಂದಿದ್ದೀನಿ. ಅದು ಪ್ರೊಡ್ಯೂಸರ್ ಆಗ್ಬೇಕಪ್ಪ ನೀಡೋದಿದ್ದಕ್ಕೆ ಆಯ್ತು ಮಾಸ್ಟರ್, ನಾನು ಆಗ್ತೀನಿ, ನಿಮ್ಮ ಶಿಷ್ಯನಾಗಿ ಮಾಡ್ತೀನಿ, ಆಯ್ತು ಆಗಲಿ, ಸಕ್ಸಸ್ ಆಗಲಿ, ದೇವ್ರಿದ್ದಾನೆ ಅಂತ ನಾನು ಬಂದಿದ್ದೀನಿ. ದೇವ್ರ ಕೃಪೆ ಅಷ್ಟೇ. ಜನಗಳೆಲ್ಲ ನೋಡಿ ನಮ್ಮ ಕರ್ನಾಟಕ ಫಿಲಮ್ ಇನ್ನೂ ಬೆಳೆಸಿದ್ರೆ ನಮ್ಮಂಥವ್ರು ಬೆಳಿತೀವಿ, ನಮ್ಮಂಥವ್ರು ಬೆಳಿತೀವಿ, ನಮ್ಮಂಥವ್ರು ಇನ್ನೊಂದು 10 ಜನ ಬರೀತಾರೆ. ನಮ್ಮ ಕರ್ನಾಟಕ ಫಿಲಮ್ ಎಲ್ಲರಿಗೂ ಒಂದು ಮಾತು ಕೇಳ್ತೀನಿ, ಎಲ್ಲರಿಗೂ ಬಯಸ್ತೀನಿ, ನಮ್ಮ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ನಮ್ಮ ಕರ್ನಾಟಕ ಫಿಲಮ್ ಚೆನ್ನಾಗಿ ಬೆಳೀಲಿ.
ಬೆಳೆಸಿರಿ. ಈ ಯೂಟ್ಯೂಬ್ ಅದು ಇದು ಎಲ್ಲ ಮೊಬೈಲ್ಗಳಲ್ಲಿ ನೋಡೋಕೆ ಹೋಗ್ಬೇಡಿ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಯಿತಾ. ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ಕನ್ನಡ ಜನರಿಗೆ ಎಲ್ಲರಿಗೂ ಮುಗಿತೀನಿ. ಅಂತ ಇದು ನಂದು ಹೀರೋಯಿನ್ ಆಗಿ 2ನೇ ಸಿನಿಮಾ. ಮಾಸ್ಟರ್ ನನಗೆ 3 ಇಯರ್ಸಿಂದ ಗೊತ್ತು. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ. ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ 2ನೇ ಸಿನಿಮಾ. ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡೋದಂತ ಅಂದರೆ ಹೊಸ ಕಲಾವಿದ್ರನ್ನ ಬೆಳೆಸಿ ಮತ್ತು ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ. ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ. ನನ್ನ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ. ಏನು ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಭಯ ಆಗುತ್ತೆ. ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅದು ಒಳ್ಳೇದಾದರೂ ಆಗಲಿ ಕೆಟ್ಟದಾಗಲಿ ಸಪೋರ್ಟ್ ಮಾಡಿ ಅಷ್ಟೇ. ಅದೇ ನನ್ನ ಕ್ಯಾರೆಕ್ಟರು ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಮಾಸ್ಟರ್ ಹತ್ರ ನಾನು ಜಾಸ್ತಿ ಏನು ಕೇಳೋಕ್ಕೋಗಲ್ಲ, ಏನು ಹೇಳ್ದಷ್ಟು ಮಾಡು ಅಂತ ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ, ಯಾಕೆ ನಾನು ಕತೆ ಹೇಳ್ಬೇಕಾದ್ರೆ ಬೇರೆ ಕಡೆ ಕತೆ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಗೆ ಏನು ಹೇಳಿಲ್ಲ. ಕತೆ ಸರ್ ಮಾಡ್ತಾರೆ, ಯಾರು ಕೂಡ ಕತೆ ರಿಲೀವ್ ಮಾಡಿಲ್ಲ. ನಮ್ಮ ಮಾಸ್ಟರು ಬಂದು ಮಾಡಬೇಕಷ್ಟೇ ಅಂತ ಆರ್ಡ್ರ್ ಮಾಡ್ತಾರೆ. ಬಟ್ ನೋಡೋಣ ಏನಾಗುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಗೆ ಹಿಂಗೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೃಪ್ತಿ. ಹೊಸ ಪರಿಚಯ ಗೊತ್ತಾಗುತ್ತೆ, ಕಷ್ಟ ಆಗ್ಬೋದು, ಬಟ್ ಆದರೂ ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ. ನಮ್ಮ ಕೌರವ್ ವೆಂಕಟೇಶ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ, ಉಳಿಸ್ಕೋತೀನಿ ಅಂತ ಹೇಳ್ತಾ ನೀವು ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸದಾಗಿ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳ್ದಾಗೆ ನಂದು ಡೆವಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಯಾರು ಓ ಟಿ ಟಿ ಓಕೆ, ಬಟ್ ಸ್ಟಿಲ್ ಪೈರಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗನ ಉಳಿಸಿ. ಯಾ, ಥ್ಯಾಂಕ್ ಯು. ಇಲ್ಲಿ ನೀವು ಹೇಗೆ ಕಾಣ್ತೀರಾ ಅಂತ ಪೋಸ್ಟರಲ್ಲಿದೆ, ಇಲ್ಲ ಯಾವ ಥರ ದೆವ್ವ ಥರ ಕಾಣ್ತೀರಾ ಅಂತ ಪೋಸ್ಟರಲ್ಲಿದೆ, ಝೂಮ್ ಮಾಡಿ ಅಲ್ಲಿ. ಬನ್ನಿ ಮಧು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.